ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಇವಾಗ ಬರೀ ಅಮುಕುದು ಪೆಟ್ರೋಲ್ ಕುಡ್ದ ಅಂತ ಅದನ್ನು ನೋಡಿದ್ರೇ ಅರ್ಥ ಆಗುತ್ತೆ ಮೂವಿ ಪ್ರಮೋಷನ್ಗೆ ಮಾಡ್ತಾ ಇರೋದು ಅಂತ. ಕ್ಲಿಯರ್ ಕಟ್ಟಾಗಿ ಅಲ್ಲೇ ಇದೆ. ಮತ್ತು ಆದ್ರೂ ಅದು ಯಾಕೆ ಹಿಂಗೆ ಮಾಡ್ತಾಯಿದ್ರೆ ಗೊತ್ತಾಗ್ತಾ ಇಲ್ಲ. ಅಂದರೆ ಕರ್ನಾಟಕದ ಜನತೆಗೆ ಅಷ್ಟು ಮಾತ್ರ ಅರ್ಥ ಆಗಲ್ವಾ? ಇದೊಂದು ಸ್ಕ್ರಿಪ್ಟು ಎಲ್ಲ ಪ್ರತಿಯೊಂದು ಮಾಡ್ತಾ ಇರೋವಂಥದ್ದು ಬರೀ ಸ್ಕ್ರಿಪ್ಟ್ ಅನ್ನೋದು ಎಲ್ಲರೂ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಕಷ್ಟಪಟ್ಟು ಮಾಡಿದ ಸೂರ್ಯಣ್ಣನ ಮೂವಿ ಅಲ್ಲ ಗುರು, ಅದು ಪೆಟ್ರೋಲ್ ಗುರು, ಅದೇನು ಸೈನೈಡ ಕುಡ್ದಿದ ತಕ್ಷಣ ಹೊರಟೋಗೋದಕ್ಕೆ, ಪ್ರಜ್ಞೆ ತಪ್ಪೋಗೋದಕ್ಕೆ. ನೀನು ಕುಡ್ದಿರೋದು ಪೆಟ್ರೋಲ್, ಅದು ಫಸ್ಟ್ ಆಫ್ ಆಲ್ ಪೆಟ್ರೋಲೇ ಅಲ್ಲ. ಕ್ಲೈಮ್ಯಾಕ್ಸ್ ಲಾಸ್ಟಲ್ಲಿ ಆ ವೀಡಿಯೋನ ಹಾಕ್ತೀನಿ, ನೀನು ಹೇಳಿರೋ ಅಂಥದ್ದೇ ಲಾಸ್ಟಲ್ಲಿ ಹಾಕ್ತೀನಿ. ನೀನು ಆ್ಯಕ್ಟಿಂಗ್ ಮಾಡೋ 10 ರೂಪಾಯಿ ಆ್ಯಕ್ಟಿಂಗ್ ಮಾಡೋ ಅಂತಂದರೆ 10 ಕೋಟಿ ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾ ಇದೆಯಲ್ಲ ನನ್ನ ಮಗನ ನೀನು. ಎಂಥ ನನ್ನ ಮಗನ ನೀನು? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಅಲ್ಲಿ ಟೋಟಲ್ ಟೀಮ್ ಏನಿದೆಯೋ, ಸೂರ್ಯಣ್ಣ ಆಗ್ಬೋದು, ಅಲ್ಲಿ ಹೀರೋಯಿನ್ ಆಗ್ಬೋದು, ಅಲ್ಲಿ ಸುತ್ತಮುತ್ತ ಯಾರು ಅವರಲ್ಲ ಕೆಲವು ಪ್ರತಿಭೆಗಳು, ಅವರೆಲ್ಲ ಸೇರಿ ಮಾಡ್ತಾ ಇರೋಂಥದ್ದು ಬರೀ ಇದು ಸ್ಕ್ರಿಪ್ಟ್. ಅದನ್ನು ನೋಡ್ತಾನೆ ಹೇಳ್ಬೋದು. ಒಂದು ಸಲ ಟೋಟಲ್ ಕ್ಲಿಪ್ಸ್ ನಾನು ಹಾಕ್ತೀನಿ, ತುಂಬ ವೀಡಿಯೋಸ್ ಇದೆ, ಅದು ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಂಡು ಹೋಗ್ತೀನಿ. ನಾಟಕ ಆಡಬೇಕು ಏನು ಈ ರೇಂಜಕ್ಕೆ? ನಿಮ್ಗೆ ಗೊತ್ತಾಗಲ್ಲ ನಿಮ್ಗೆ ಏನ್ ಬರುತ್ತೆ ರೇ, ನಿಮ್ಗೆ ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಇದು ಮಾಡೋದು ರೇ. ಈ ಬಣ್ಣ ಗೊತ್ತು, ಸೂರ್ಯ ನೀನ್ ಬಿಡುವ, ಜಾಸ್ತಿ ಮಾತಾಡ್ಬೇಡ ಅಷ್ಟೇ. ತಲೆ ಹೋದ್ರೂ ನಾನು ಡಿಲೀಟ್ ಮಾಡಲ್ಲ ಗುರು. ನೋಡ್ತಾ ಇದ್ದಾರೆ ಒಟ್ನೆಲ್ಲ ತುಳಿಲಿ, ಅದೇನಾಗ್ಲಿ ನನ್ನ ಜೀವಕ್ಕೆ ಇವತ್ತಿಗೂ ನಾನು ಎದುರಲ್ಲ. ಅಲ್ಲ, ಪ್ರಮೋಷನ್ ಮಾಡಬೇಕು ಒಳ್ಳೇದೇ, ಏನು ಹಿಂಗ ಯಾವ ಹೀರೋಗಳಿಗೂ ಮಾಡಿಲ್ಲ ಈ ರೇಂಜಿಗೆ ಪ್ರಮೋಷನ್ನು. ಈ ಮೆಂಟಲ್ ಆಸ್ಪತ್ರೆಯಲ್ಲಿ ಇರೋವಂಥ ಹುಚ್ಚರನ್ನೆಲ್ಲ ತಂದು ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬಿಟ್ಬಿಟ್ಟವ್ರೆ. ಇವರು ಒಬ್ಬೊಬ್ರು ಒಂದೊಂದು ಥರ ಕಂಟೆಂಟ್ ಇಟ್ಕೊಂಡು ಪ್ರಮೋಷನ್ಗೆ ಕೊಡ್ತಾಯಿದ್ದಾರೆ. ಸ್ಟೋರಿ ಕರೆಕ್ಟಾಗಿತ್ತಾ ಓಡುತ್ತೆ, ಪ್ರಮೋಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಏನು ಹಿಂಗೆ ಮಾಡಬೇಕಾ? ತಿಕ್ಲೋರ್ ಥರ ತಿಕ್ಕಲಾಗಿ ಆಡ್ಕೊಂಡು ಬಾ. ಸೊ ಎಲ್ಲರಿಗೂ ನಮಸ್ಕಾರ. ಇವಾಗ ಸಲ್ಗಾ ಸೂರ್ಯಣ್ಣಂದು ಮೂವಿ ಆನೆಸ್ಟ್ ರಿವ್ಯೂ ಕೊಡ್ಬೇಕಂತ ನಾನು ಒಂದೇ ಒಂದು ತರಲೆ ತರ ಮಾಡ್ತಾ ಇದ್ದೀನಿ. ಇದು ಹನಿ, ಇದು ಬಿಂದುಸಿರಾ, ಇದೆರಡನ್ನೂ ನಾನು ತಗೊಂಡು ಸೊ ಈ ಒಂದು ಬಾಟ್ಲಲ್ಲಿ ಈ ತರ ಹಾಕೊಂಡು ಪೆಟ್ರೋಲ್ ಅಂತ ಹೇಳಿ ಸಲ್ಗಾ ಸೂರ್ಯಣ್ಣನ್ಗೆ ಅಂದ್ರೆ ಸ್ಟ್ಯಾಂಪ್ ಮಾಡೋಣ ಅಂತ. ಯಾವುದೇ ಪೆಟ್ರೋಲ್ ಏನಿಲ್ಲ. ಅವನಮ್ಮನ ಅದೇನಂತ ವೀಡಿಯೋಗಳು ಮಾಡ್ತೀಯ ನೀನು ಹೋಗ್ಬಿಟ್ರೆ ಒಂದು 10 ಜನಕ್ಕೆ ಅನ್ನದಾನ ಮಾಡ್ಬಿಡ್ತೀನಿ ನಿನ್ನ ಹೆಸರಲ್ಲಿ. ಹೋಗ್ಬಿಟ್ಟು ಮುಖ ಅಂತ ಮಾತೈತಾರೆ ಡಿಮಿಕೆ ಅಂತೆ. ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ